ಅವರು ಲೋಕಸಭಾ ಸದಸ್ಯರು, ಮಂತ್ರಿನೂ ಆಗಿದ್ದರು. ಆಮೇಲೆ ಅವರಿಗೆ ಕಾಯಿಲೆ ಬಂತು, ಮನೆಯಲ್ಲೇ ಇದ್ದರು. ಈಗ ಕಾಯಿಲೆ ವಾಸಿಯಾಗಿ ಅವರು ಮಾತನಾಡ್ತಾ ಇದ್ದಾರೆ. ನಾನು ಸುಮಾರು 65 ವರ್ಷದ ರಾಜಕಾರಣವನ್ನು ಜೊತೆಯಲ್ಲೇ ನೋಡಿದ್ದೇನೆ. ನಿಜಲಿಂಗಪ್ಪನವರು, ಹನುಮಂತಯ್ಯನವರು, ವೀರೇಂದ್ರ ಪಾಟೀಲ್, ದೇವರಾಜ್ ಅರಸ್, JH ಪಟೇಲ್, ಗುಂಡೂರಾವ್, ಹಿಂಗೆ ಎಲ್ಲರನ್ನು ನೋಡಿದ್ದೇನೆ. ಬಂಗಾರಪ್ಪ, ಎಲ್ಲರೂ ನೋಡಿದ್ದೇನೆ. ಯಾವ ರಾಜಕಾರಣಿಯೂ ಇಷ್ಟೊಂದು ಲಘುವಾಗಿ ಮಾತನಾಡಲಿಲ್ಲ. ಮತ್ತು ಯಾವ ಪಾರ್ಲಿಮೆಂಟ್ ಸದಸ್ಯರು, ಶಾಸಕರು ಇಷ್ಟೊಂದು ಲಘುವಾಗಿ ಮಾತಾಡಲಿಲ್ಲ. ವೈಯಕ್ತಿಕವಾದಂಥ ದ್ವೇಷದಿಂದ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಮೇಲೆ ಮಾತನಾಡತಕ್ಕಂಥದ್ದು ಇದು ಸಿದ್ದರಾಮಯ್ಯನವರಿಗೆ ಗೌರವ ಅಂತ ಪ್ರಶ್ನೆ ಅಲ್ಲ. ಅಖಂಡ ಕರ್ನಾಟಕಕ್ಕೆ ಮಾಡಿದಂಥ ಅತ್ಯಂತ ಅನ್ಯಾಯ, ಅಗೌರವ. ಒಬ್ಬ ಮುಖ್ಯಮಂತ್ರಿ, ಇದು ವೈಯಕ್ತಿಕವಲ್ಲ, 6 ಕೋಟಿ ಜನರ ಪ್ರತಿನಿಧಿ ಮುಖ್ಯಮಂತ್ರಿ. ಮುಖ್ಯಮಂತ್ರಿಗಳ ಬಗ್ಗೆ ಮಾತನಾಡಬೇಕಾದರೆ ನಿಮ್ಮದು ಏನೇ ರಾಜಕಾರಣ ಇದ್ದರೂ ಟೀಕೆ ಮಾಡಿ. ಟೀಕೆ ಮಾಡೋದಕ್ಕೆ ಕನ್ನಡದಲ್ಲಿ ಅದ್ಭುತವಾದಂಥ ಪದಗಳಿದೆ, ಗೌರವವಾಗಿ ಉಪಯೋಗಿಸ್ತಕ್ಕಂಥ ಪದ ಇದೆ. ಇವತ್ತು ಕರ್ನಾಟಕದಲ್ಲಿ ಸಿದ್ದರಾಮಯ್ಯ ಒಬ್ಬ ಪ್ರಬುದ್ಧ ರಾಜಕಾರಣಿ. ಸಿದ್ದರಾಮಯ್ಯ ನಂತರ ಯಾವ ಪಾರ್ಟಿಯಲ್ಲೂ ಆ ಒಂದು ವರ್ಚಸ್ ಇರ್ತಕ್ಕಂಥ ವ್ಯಕ್ತಿ ಮತ್ತೊಬ್ಬರಿಲ್ಲ. ಈ ಒಂದು ಅನಂತಕುಮಾರ್ ಹೆಗಡೆ ಮಾತುಗಳು ನಿಜವಾಗಲೂ ಭಾಳ ಅಕ್ಷಮ್ಯ, ಅಪರಾಧ, ಪ್ರಜಾತಂತ್ರ ವ್ಯವಸ್ಥೆಗೆ ಅಪಚಾರ, ಪ್ರಜಾತಂತ್ರಕ್ಕೆ ಅಗೌರವ. ಈ ಮಾತನ್ನು ಆಡಬಾರ್ದಾಗಿತ್ತು. ಅತ್ಯಂತ ನನಗಂತೂ ಭಾಳ ನೋವಾಗಿದೆ. 22ನೇ ತಾರೀಕು